ಹಸುವನ್ನು ರಕ್ಷಿಸಲು ಹೋಗಿ ಕೆರೆಯಲ್ಲಿ ಮುಳುಗಿ ಶಾಹಿದ್ ದಾರುಣ ಸಾವು. ಹಸುವಿನ ಪ್ರಾಣ ಉಳಿಸಲು ಮುಂದಾದ 17 ವರ್ಷದ ಅಪ್ರಾಪ್ತ ಬಾಲಕನೊಬ್ಬ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ ಹೃದಯ ವಿದ್ರಾವಕ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಇಸಳೂರು ಗ್ರಾಮದಲ್ಲಿ ನಡೆದಿದೆ. ಇಸಳೂರಿನ ಮಹಮ್ಮದಿಯಾ ಕಾಲೋನಿಯ ನಿವಾಸಿ ಶಾಹಿದ್ ವಯಸ್ಸು 17 ಮೃತ ದುರ್ದೈವಿ. ಮಾಹಿತಿಯ ಪ್ರಕಾರ ಹಸುಗಳನ್ನು ಶನಿವಾರ ಬೆಳಗ್ಗೆ ಮೇಯಲು ಹೊರಗೆ ಕಳುಹಿಸಲಾಗಿತ್ತು. ಸಂಜೆ ವೇಳೆಯಾದರೂ ಹಸುಗಳು ಮರಳದ ಹಿನ್ನೆಲೆಯಲ್ಲಿ ಶಾಹಿದ್ ಅವುಗಳನ್ನು ಹುಡುಕುತ್ತಾ ಗ್ರಾಮದ ಕೆರೆಯ ಬಳಿ ತೆರಳಿದ್ದಾನೆ. ಈ ವೇಳೆ ಒಂದು ಹಸು ಕೆರೆಯ ಹುಳಿನಲ್ಲಿ ಸಿಲುಕಿಕೊಂಡಿರುವುದನ್ನು ಗಮನಿಸಿದ ಆತ ಅದನ್ನು ರಕ್ಷಿಸುವ ಉದ್ದೇಶದಿಂದ ಕೆರೆಗೆ ಇಳಿದಿದ್ದಾನೆ. ಆದರೆ ಕೆರೆಯ ಆಳವಾದ ಹುಳಿನಲ್ಲಿ ಶಾಹಿದ್ ಕೂಡ ಸಿಲುಕಿಕೊಂಡು ಹೊರಬರಲಾಗದೆ ನೀರಿನಲ್ಲಿ ಮುಳುಗಿದ್ದಾನೆ. ವಿಷಯ ತಿಳಿದ ಸ್ಥಳೀಯರು ತಕ್ಷಣ ರಕ್ಷಣಾ ಕಾರ್ಯಾಚರಣೆ ನಡೆಸಿದರು. ಬಾಲಕನನ್ನು ಜೀವಂತವಾಗಿ ಉಳಿಸಲು ಸಾಧ್ಯವಾಗಲಿಲ್ಲ. ಬಳಿಕ ಆತನ ಮೃತದೇಹವನ್ನು ಕೆರೆಯಿಂದ ಹೊರತೆಗೆದರು. ಹಸುವಿನ ಜೀವ ಉಳಿಸಲು ಸಾಹಸಕ್ಕೆ ಮುಂದಾದ ಬಾಲಕನೇ ತನ್ನ ಅಮೂಲ್ಯ ಜೀವ ಕಳೆದುಕೊಂಡಿರುವುದು ಗ್ರಾಮಸ್ಥರನ್ನು ದುಃಖದ ಸಾಗರದಲ್ಲಿ ಮುಳುಗಿಸಿದೆ. ಘಟನೆ ಬಳಿಕ ಇಸಳೂರು ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮನಕಲುಕುವಂತಿದೆ. ಮೃತ ಶಾಹಿದ್ ಅವರ ಕುಟುಂಬ ಅತ್ಯಂತ ಬಡತನದಲ್ಲಿದ್ದು, ಕುಟುಂಬದ ಜೀವನೋಪಾಯಕ್ಕೂ ಸಂಕಷ್ಟ ಎದುರಾಗಿದೆ. ಈ ಹಿನ್ನೆಲೆ ಸರ್ಕಾರ ಹಾಗೂ ಸಂಬಂಧಿತ ಇಲಾಖೆಗಳು ಮಾನವೀಯತೆ ಆಧಾರದಲ್ಲಿ ಪರಿಹಾರ ಮತ್ತು ಆರ್ಥಿಕ ನೆರವು ನೀಡಬೇಕು ಎಂದು ಸ್ಥಳೀಯರು ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಸಂಬಂಧ ಶಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಕೆರೆನೋ ಏನೋ ಇದನ್ನಿದೆಯಲ್ಲ, ಈ ಕೆರೆನೋ ಏನು ಇದಕ್ಕೆ ಬೇಲಿ ಇಲ್ಲ, ಏನೂ ಇಲ್ಲ. ಇದಕ್ಕೆ ಯಾವ ದನ ಕರಗಳನ್ನು ಬಂದು ಅಲ್ಲಿ ಒಳಗೆ ಹೊಕ್ಕು ಬಿಡ್ತವೆ. ಅದಕ್ಕೆ ಯಾರು ಹೊಣೆಗಾರರು? ಈಗ ನನ್ನ ತಮ್ಮನಾದ ಶಾಹಿದ್ ಅಬ್ದುಲ್ ವಹಾಬ್, ಆತನ ಜವಾಬ್ದಾರಿ ಯಾರು ಏನು ಅನ್ನೋದು ನಮಗೆ ಒಂದು ಪ್ರತಿಫಲವನ್ನು ಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇದಕ್ಕೆ ಯಾರೋ ಒಂದು ಪಂಚಾಯತ್ ಆಗಲಿ ಏನೇ ಆಗಲಿ ಇದಕ್ಕೆ ಏನಾಗಿದೆ, ಒಂದು ಹುಡುಗನ ಜೀವ ಹೋಗಿದೆ, ಇದಕ್ಕೊಂದು ಶಿಕ್ಷೆ ಆಗಬೇಕಂತ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೇವೆ. ಮತ್ತು ಏನಂದರೆ ಈಗ ಒಂದು 17 ವರ್ಷ ಹುಡುಗ ಇವತ್ತು ಹೋಗಿದ್ದಾನೆ, ಇವತ್ತೊಂದು ನಾಳೆನೂ ಮತ್ತು ಹೋಗಲ್ಲ ಆಗಿ ಭರವಸೆ ಇದೆ. ಇದಕ್ಕೆ ಏನಾಗಿದೆ ಹೇಳಿ, ಮುಂದಿನ ಇದಕ್ಕೆ ಒಂದು ಬೋಲ್ಡ್ ಅಥವಾ ಏನಾರು ಹಾಕಿ, ಒಂದು ಬೇಲಿಗಿಲ್ಲ ಏನಾರು ಹಾಕಿ ಒಂದು ಬಂದ್ ಮಾಡಿಡಬೇಕು. ಇಲ್ಲ ಈ ಥರ ಓಪನ್ ಇಟ್ಟರೆ ನಾಳೆ ದಿವಸನೂ ಇದೇ ಮತ್ತೊಂದು ಜೀವ ಹೋಗುತ್ತೆ. ಇದ್ರವರೆಗೆ ಕಾನೂನು ಕೈ ಕೊಟ್ಕೊಂಡು ಕೂತ್ಕೋಬಾರ್ದು. ಇದಕ್ಕೆ ಕಾನೂನಿನ ಕ್ರಮ ಏನಾಗಬೇಕು ಅದು ಆಗಲೇಬೇಕು. ಶಿಕ್ಷೆನ ಇಲ್ಲ ಏನು ಮಾಡ್ತೀರೋ ಮಾಡಿ ಅಷ್ಟೇ. ಐದನೇ ಸಮಯಕ್ಕೆ ನನ್ನ ಮೂರು ಮಕ್ಕಳಲ್ಲಿ ಒಂದು ಮಗ, ಹಿರಿ ಮಗ ಮೊಹಮ್ಮದ್ ಶಾಹಿದ್ ಅಂತ ಹೇಳಿ ಅರುಂಧತಿನಲ್ಲಿರುವಂಥ ಕೆರೆಯಲ್ಲಿ, ಅದು ಕೆರೆ ಅಂತಲೂ ಗೊತ್ತಾಗ್ತಾ ಇಲ್ಲ, ಅಥವಾ ಅದು ಚಿಲ್ವೆ ಅಂತಲೂ ಗೊತ್ತಾಗ್ತಾ ಇಲ್ಲ, ಅಥವಾ ಅದು ಬಾವಿ ಅಂತಲೂ ಗೊತ್ತಾಗ್ತಿಲ್ಲ. ಒಟ್ಟಾರೆ ಇದೆ, ನೀರು ಹರಿತಾ ಇದೆ. ಅಂಥದ್ರೊಳಗೆ ಆಕಳು ಹುಡುಕಿ ಹೋಗಿದಂಥ ನನ್ನ ಮಗ, ಕಾಲ್ಜಾರಿ 17 ಸೆಕೆಂಡ್ ಇಯರ್ ಹೋಗುವಂಥ ನನ್ನ ಮಗ ಜಾರಿ ಬಿದ್ದು ಮೃತಪಟ್ಟಿದ್ದಾನೆ. ಆದರೆ ಅಲ್ಲಿ ಯಾವುದೇ ಒಂದು ಅದು ಕೆರೆಯಾದರೂ ಆಗಲಿ ಬಾವಿಯಾದರೂ ಆಗಲಿ ಅದಕ್ಕೆ ಸುತ್ತಲೂ ಏನಾದ್ರು ಒಂದು ಬೇಲಿ ಮಾಡುವ ವ್ಯವಸ್ಥೆ ಅವರು ಮಾಡಬೇಕಾಗಿತ್ತು. ಆದರೆ ಇವತ್ತೇ ನನ್ನ ಮಗನ ನಾನು ನಿನ್ನೆ ಕಳ್ಕೊಂಡು ನಾವು ಮನೆಯಲ್ಲಿ ಭಾಳ ನೊಂದ್ಬಿಟ್ಟಿದ್ದೀವಿ. ಆದರೆ ಇಂಥ ಒಂದು ಘಟನೆ ಯಾರಿಗೂ ನಡಿಬಾರ್ದು. ಇನ್ನು ಮುಂದೆ ಎಂಥ ತಂದೆ ತಾಯಿಗಳಿಗಾಗುವ ನಮಗಾಗುವ ನೋವೇ ಎಲ್ಲ ತಂದೆ ತಾಯಿಗಳಿಗೂ ಆಗ್ತದೆ. ಮುಂದೆ ಇಂಥದ್ದು ಆಗಬಾರ್ದು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.